ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಕಸ್ತೂರಿಯವ್ರ ಮನೆಯಲ್ಲಿ ಶಾಂತಿಯವರು ಭರತನಾಟ್ಯ ಕ್ಲಾಸ್ನ ತೊಗೊಂಡಿರ್ತಾರೆ. ಅಲ್ಲಿಗೆ ಮೀನಾ ಅವರು ಹೂ ತೊಗೊಂಡ್ಬಿಟ್ಟು ಬರ್ತಾರೆ. ಕಸ್ತೂರಿ ಆಂಟಿ ಹೇಳಿರ್ತಾರೆ ಅಂತ ಹೇಳಿಬಿಟ್ಟು ಹೂನ ತೊಗೊಂಬರ್ತಾರೆ. ಆಗ ಹೂ ಅದನ್ನು ತೊಗೊಂಬಂದು ಕೊಟ್ಟಾಗ ಕಸ್ತೂರಿ ಆಂಟಿ ಅವರು ಹೇಳ್ತಾರೆ, ಹೂನ ನಿನ್ನೆ ದೇವರಿಗೆ ಮುಡಿಸ್ಬಿಡಮ್ಮ, ನಾನು ಪೂಜೆ ಮಾಡ್ಕೊತೀನಿ ಅಂತ ಹೇಳ್ತಾರೆ. ಆಯಿತು ಆಂಟಿ ಅಂತ ಹೇಳಿಬಿಟ್ಟು ಮೀನಾ ಅವರು ದೇವರಿಗೆ ಹೂನ ಇಡ್ತಾ ಇರ್ತಾರೆ. ಇಟ್ಟಾದ್ಮೇಲೆ ಆಯಿತು ಆಂಟಿ ನಾನು ಹೊರಡ್ತೀನಿ ಅಂತ ಹೇಳ್ತಾರೆ. ತೊಗೊಳಮ್ಮ ದುಡ್ಡು ಅಂದರೆ ಬೇಡ ಆಂಟಿ ಅಂತ ಹೇಳ್ತಾರೆ. ಆಗ ಶಾಂತಿಯವ್ರು ಹೇಳ್ತಾರೆ, ಇಲ್ಲಿ ಬೇಡ ಬೇಡ ಅಂತ ಹೇಳೋದು, ರೋಡಲ್ಲಿ ಕಿತ್ಕೊಂಡು ಹೋಗೋದು ಅಂಥದ್ದೇ ಇವ್ರ ಫ್ಯಾಮಿಲಿ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಮಳೆ ಬರ್ತಾ ಇರುತ್ತೆ. ಅದಕ್ಕೆ ಕಸ್ತೂರಿ ಆಂಟಿ ಹೇಳ್ತಾರೆ, ಇನ್ನು ಮಳೆ ಬರ್ತಾ ಇದೆ ಅಮ್ಮ, ಒಂದು 5 ನಿಮಿಷ ಇಲ್ಲೇ ಇದ್ದು ಹೋಗು ಅಂತ ಹೇಳ್ತಾರೆ. ಆಗ ಕಸ್ತೂರಿ ಆಂಟಿ ಶಾಂತಿಯವ್ರಿಗೆ ಹೇಳ್ತಾ ಇರ್ತಾರೆ, ಮಳೆ ಬರ್ತಾ ಇದೆ, ಬಟ್ಟೆ ಒಣಗಾಕಿದ್ದೆ, ಹೋಗ್ಬಿಟ್ಟು ತೊಗೊಂಬರ್ತೀನಿ ಅಂತ ಹೇಳಿಬಿಟ್ಟು ಹೋಗ್ತಾರೆ. ಮೀನವರು, ಆಂಟಿ ನಾನೇ ತರ್ತೀನಿ ತಡೀರಿ ಅಂತ ಹೇಳಿಬಿಟ್ಟು ಮೇಲ್ಗಡೆ ಹೋಗಿ ಬಟ್ಟೆನ ತೊಗೊಂಬರ್ತಾರೆ. ಆಗ ಶಾಂತಿಯವರು ಮೀನವ್ರಿಗೆ ಹೇಳ್ತಾರೆ, ಬಟ್ಟೆನ ಮಡಚಿಟ್ಬಿಟ್ಟು ಹೋಗು ಅಂತ ಹೇಳ್ತಾರೆ. ಆಯಿತು ಅಂತ ಹೇಳಿಬಿಟ್ಟು ಬಟ್ಟೆನ ಮಡಚಿಟ್ಬಿಟ್ಟು ಅವರು ಹೋಗ್ತಾರೆ. ಅಷ್ಟರಲ್ಲಿ ಡ್ಯಾನ್ಸ್ ಕ್ಲಾಸ್ ಹುಡುಗಿ ರತಿ ಇರ್ತಾರಲ್ಲ, ಅವ್ರ ತಾಯಿ ಕೂಡ ಬರ್ತಾರೆ. ಅಲ್ಲಿಗೆ ಬಂದು ಈ ಥರ ಮೀಟ್ ಮಾಡ್ತಾರೆ. ಹೇಗೆ ನಮ್ಮ ಹುಡುಗಿ ಹೇಗೆ ಡ್ಯಾನ್ಸ್ ಮಾಡ್ತಾಳೆ ಅಂತ ಕೇಳ್ತಾರೆ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ, ಒಳ್ಳೆ ಹುಡುಗಿ ಅಂತ ಹೇಳ್ತಾ ಇರ್ತಾರೆ. ಅದೇ ನೀವು ಸೀರೆ ಥರ ಕೇಳಿದ್ರಂತಲ್ಲ, ಅದಕ್ಕೋಸ್ಕರ ತೊಗೊಂಬಂದಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಹೌದಾ ಅಂತ ಹೇಳಿಬಿಟ್ಟು ಸೀರೆನ ಕುತ್ಕೊಂಡು ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಕಸ್ತೂರಿ ಆಂಟಿ ಮೀನಾ ಕೂಡ ಹೇಳ್ತಾರೆ, ಮೀನಾ ನೀನು ಒಂದು ಸೀರೆ ನೋಡಮ್ಮ ಅಂತ ಹೇಳ್ತಾರೆ. ಅವಳಿಗೆಲ್ಲ ಇದೆಲ್ಲ ತೊಗೊಳಕ್ಕೆಲ್ಲ ಆಗೋದಿಲ್ಲ ಬಿಡು ಅಂತ ಹೇಳಿಬಿಟ್ಟು, ಆಯ್ತಾಯಿತು ನೀನು ಹೊರಡು ಅಂತ ಹೇಳಿಬಿಟ್ಟು ಮೀನಾನ ಕಳಿಸ್ತಾರೆ. ಆಗ ಸೀರೆ ನೋಡ್ತಾರೆ. ಸೀರೆ ಪ್ರೈಸ್ ಎಷ್ಟು ಅಂತ ಕೇಳಿದಾಗ 40,000 ರಿಂದ 45,000 ಅಂತ ಹೇಳ್ತಾರೆ. ಹೌದಾ, ಅಷ್ಟೊಂದು ಡಿಸ್ಕೌಂಟ್ ಇಲ್ವಾ ಅಂತ ಕೇಳ್ತಾರೆ. ಇಲ್ಲ ಅಂತ ಹೇಳ್ತಾರೆ. ಆಗ ಹೋಗು ಇದನ್ನ ದುಡ್ಡನ್ನು ತಗೊಂಡು ಬಾ ಕಸ್ತೂರಿ ಅಂತ ಹೇಳಿಬಿಟ್ಟು ಕಳಿಸ್ತಾರೆ. ಆಗ ಒಳಗಡೆ ಹೋಗ್ಬಿಟ್ಟು ಅವರು ನೋಡ್ತಾರೆ, ಆ ದುಡ್ಡು ಇರೋದೇ ಇಲ್ಲ ಅಲ್ಲಿ. ಆಗ ಶಾಂತಿಯವ್ರನ್ನ ಕರೀತಾರೆ. ಶಾಂತಿ ಬಾಯಿಲಿ ಅಂತ ಕರೀತಾರೆ. ಬಂದಮೇಲೆ ಅಲ್ಲಿ ನೋಡಿದ್ರೆ ದುಡ್ಡು ಇರೋದೇ ಇಲ್ಲ. ದುಡ್ಡಿಲ್ಲ ಕಣೆ ಅಂತಾರೆ. ಆಗ ಒಡವೆ ನಿನ್ನ ಬಟ್ಟೆ ಎಲ್ಲ ಇದೆಯಾ ನೋಡು ಅಂತ ಹೇಳ್ತಾರೆ. ಇದೆ, ನನ್ನ ಒಡವೆ ಎಲ್ಲ ಇದೆ ಕಣೆ, ಬರೀ ದುಡ್ಡು ಮಾತ್ರ ಇಲ್ಲ ಅಂತ ಹೇಳ್ತಾರೆ. ನಮ್ಮ ಮನೇಲಿ ನಾನು ನಿನ್ನ ಬಿಟ್ಟು ಬೇರೆ ಯಾರೂ ಇಲ್ಲ, ಸ್ಟೂಡೆಂಟ್ಸ್ ಇಲ್ಲಿ ಯಾರೂ ಬರೋದು ಇಲ್ಲ ಒಳಗಡೆ ಅಂತ ಯೋಚನೆ ಮಾಡ್ತಾ ಮೀನಾ ಬಂದಿದ್ಲು ತಾನೇ, ಮೀನಾನೇ ತಾನೇ ಈ ಬಟ್ಟೆ ಎಲ್ಲ ಮಡಚಿಟ್ಟಿದ್ದು, ಹಂಗಾದ್ರೆ ಅವಳೇ ತೊಗೊಂಡಿರೋದು ದುಡ್ಡು ಅಂತ ಶಾಂತಿಯವರು ಹೇಳ್ತಾರೆ. ಆಗ ಹೊರಗಡೆ ಹೋಗ್ಬಿಟ್ಟು ರತಿ ತಾಯಿಯವ್ರಿಗೆ ಹೇಳ್ತಾರೆ, ನಾನು ದುಡ್ಡು ಇಲ್ಲಿ ಇಡೋದಕ್ಕೆ ಅಂತ ಕೊಟ್ಟಿದ್ನಲ್ಲ, ಆ ದುಡ್ಡನ್ನು ಕಸ್ತೂರಿ ಬಳಸ್ಕೊಂಡಿದ್ದಾಳೆ ಅವಳ ಖರ್ಚಿಗೆ ಅಂತ, ನಾನು ನಾಳೆನೇ ತರಿಸ್ಕೊತೀನಿ, ನಾಳೆ ನೀವು ಸೀರೆ ಕೊಟ್ಟು ಕಳಿಸಿ ನಾನು ದುಡ್ಡು ಕೊಟ್ಟು ಕಳಿಸಿದ್ಮೇಲೆ ಅಂತ ಹೇಳ್ತಾರೆ. ಅದಕ್ಕೆ ಆಯಿತು ಅಂತ ಹೇಳಿಬಿಟ್ಟು, ರತಿ ಎಲ್ರಿಗೂ ಮನೆಗೆ ಹೋಗೋದಕ್ಕೆ ಹೇಳ್ಬಿಡಮ್ಮ ಸ್ಟೂಡೆಂಟ್ಸ್ಗೆ, ಹಾಗೆ ನೀನು ಕೂಡ ಮನೆಗೆ ಹೊರಟುಬಿಡು, ನಿಮ್ಮ ತಾಯಿನೂ ಹುಷಾರಾಗಿ ಕರ್ಕೊಂಡು ಹೋಗು, ಮಳೆ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಅವರನ್ನು ಕೂಡ ಕಳಿಸ್ತಾರೆ. ಆಗ ಮೀನವರು ಕೂಡ ಹೋಗಿ ಮನೆ ತಲುಪ್ತಾರೆ. ಆಗ ಸೂರ್ಯ ಅವರು ರಂಗನಾಥ್ ಅವ್ರ ಕಾಲು ಒತ್ತುತ್ತಾ ಇರ್ತಾರೆ. ಆವಾಗ ರಂಗನಾಥ್ ಹೇಳ್ತಾರೆ, ಎಷ್ಟು ಹಿತವಾಗಿದೆಯಪ್ಪ, ಎಷ್ಟು ಆರಾಮ್ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಬಿಡಪ್ಪ, ನೀನು ನನ್ನ ಕಾಲು ಒತ್ತಿ ನಿನ್ನ ಕೈ ಯಾಕಪ್ಪ ನೋವು ಮಾಡ್ಕೊತೀಯ ಅಂತ ಹೇಳ್ತಾರೆ. ಸುಮ್ಮನಿರಬೇಕು ಅಷ್ಟೇ, ಹಿತವಾಗಿ ಇದೆ ಅಂತ ಅನ್ನಿಸ್ತಾ ಇದೆಯಾ, ಹಾಗೆ ಆರಾಮಾಗಿ ಕೂತ್ಕೋಬೇಕು ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಮೀನಾ ಅವರು ಅಲ್ಲಿಗೆ ಬರ್ತಾರೆ. ಬಂದಮೇಲೆ ಏನು ಜಾಸ್ತಿ ಕೆಲಸನ, ತುಂಬ ಓಡಾಡ್ತಾ ಇದೆಯಾ ಅಂತ ಹೇಳ್ತಾರೆ. ಸೂರ್ಯ ಅವರು, ಹೌದು ರೀ, ಮದುವೆ ಚೌಟ್ರಿಗೆ ಹೋಗಿದ್ದೆ, ಮದುವೆ ಆರ್ಡ್ರ್ ಇತ್ತು ತೊಗೊಂಡೆ ಅಂತ ಹೇಳ್ತಾರೆ. 1,25,000ಕ್ಕೆ ನಾನು ಆರ್ಡ್ರ್ ತೊಗೊಂಬಂದಿದ್ದೀನಿ ಅಂತ ಹೇಳ್ತಾರೆ. ಆಗ ಸೂರ್ಯ ಅವರು, ತುಂಬ ಕಡಿಮೆಗೆ ಒಪ್ಕೊಂಡಿದೆಯಾ ಅಂತ ಹೇಳ್ತಾರೆ. ಇಲ್ಲ ರೀ, ಈಗ ನಾವು ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀವಿ, ಜಾಸ್ತಿ ಮಾರ್ಜಿನ್ನ ಇಡೋಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಮತ್ತು ಬಂಡವಾಳಕ್ಕೆ ಏನು ಮಾಡೋದು ಅಂತಂದರೆ, ಏನಾದರೂ ಒಂದು ಮಾಡಬೇಕು ಕಣ್ರಿ, ಬಂಡವಾಳ ಇದ್ರೇ ಪ್ರಾಫಿಟ್ಟು ಅಂತ ಹೇಳ್ತಾ ಇರ್ತಾರೆ. ಆಗ ಅಷ್ಟರಲ್ಲಿ ಅಲ್ಲಿಗೆ ಶಾಂತಿಯವರು ಕೂಡ ಮನೆಗೆ ಬರ್ತಾರೆ. ಮನೆಗೆ ಬಂದಾದ್ಮೇಲೆ ಏನು ತುಂಬ ಓಡಾಡ್ತಾ ಇದೆಯಾ ಅಂತ ಕೇಳ್ತಾರೆ. ಹೌದು, ಸ್ವಲ್ಪ ಕೆಲಸ ಇತ್ತು ಅತ್ತೆ, ಅದಕ್ಕೋಸ್ಕರ ಅಂತ ಅವ್ರು ಹೇಳ್ತಾರೆ. ಆಗ ಹೋಗು, ಒಂದು ಲೋಟ ಕಾಫಿ ಮಾಡ್ಕೊಂಬ ಹೋಗಿ ನನಗೆ ಅಂತ ಹೇಳಿಬಿಟ್ಟು ಮೀನಾ ಅವ್ರಿಗೆ ಶಾಂತಿಯವರು ಹೇಳ್ತಾರೆ. ಅಷ್ಟರಲ್ಲಿ ಬೇಕು ಅಂತಾನೆ ಕಸ್ತೂರಿಯವ್ರಿಗೆ ಶಾಂತಿಯವರು ಮಿಸ್ ಕಾಲ್ ಕೊಡ್ತಾರೆ. ಆಗ ಕಸ್ತೂರಿಯವರು, ಈಗ ಇನ್ನು ಹೋದ್ಲಲ್ಲ, ಮತ್ತೆ ಏನಕ್ಕೆ ಫೋನ್ ಮಾಡ್ತಾ ಇದ್ದಾಳೆ, ಏನೋ ಮಿಸ್ಸಾಗಿ ಬಂದಿರ್ಬೋದೇನೋ, ಕೇಳೋಣ ಅಂತ ಹೇಳಿಬಿಟ್ಟು ಅವರು ರಿಟರ್ನ್ ಕಾಲ್ ಶಾಂತಿಯವ್ರಿಗೆ ಮಾಡ್ತಾರೆ. ಆಗ ಶಾಂತಿಯವರು ಆ್ಯಕ್ಟಿಂಗ್ ಮಾಡ್ತಾರೆ, ಅಲ್ಲ ಯಾರೋ ಫೋನ್ ಮಾಡಿದ್ದಾರಲ್ಲ ಅಂತ ಹೇಳಿಬಿಟ್ಟು, ಕಸ್ತೂರಿನ ಅಂತ ಹೇಳಿಬಿಟ್ಟು, ಹೇಳಿ ಕಸ್ತೂರಿ ಅಂತ ಹೇಳ್ತಾರೆ. ಏನು ಕಸ್ತೂರಿ ಅಂತ ಕೇಳಿದ್ರೆ, ನಾನಲ್ಲೇ ಫೋನ್ ಮಾಡಿದೆ, ನೀನೇ ತಾನೇ ಫೋನ್ ಮಾಡಿರೋದು, ಏನಂತ ಹೇಳು ಅಂತ ಹೇಳಿಬಿಟ್ಟು ಕಸ್ತೂರಿ ಆಂಟಿ ಕೇಳ್ತಾರೆ. ಏನೇನೇನು ನಿನ್ನ ಮನೇಲಿ ಕಳ್ತನ ಆಯಿತಾ, 2 ಲಕ್ಷ ಕಳೆದೋಗಿದ್ಯಾ ಅಂತ ಹೇಳಿಬಿಟ್ಟು ಶಾಂತಿಯವರು ಹೇಳ್ತಾ ಇರ್ತಾರೆ. ಆ ಕಡೆಯಿಂದ ಕಸ್ತೂರಿಯವ್ರು ಏನು ಹೇಳ್ತಾನೆ ಇರಲ್ಲ. ಆಗ ಬಟ್ಟೆ ಎಲ್ಲ ಇದೆ, ಒಡವೆ ಎಲ್ಲ ಇದೆ, ಬರೀ ದುಡ್ಡು ಮಾತ್ರ ಕಾಣಿಸ್ತಾ ಇಲ್ವಾ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಆಗ ರೋಹಿಣಿಯವರು, ನಾನಂತೂ ಉಳ್ಕೊಂಡೆ, ಪಿಕ್ಚರೆಲ್ಲ ಮೀನಾ ಮೇಲೆ ಪ್ಲೇ ಆಗ್ತಾ ಇದೆ ಅಂತ ಹೇಳ್ತಾರೆ. ಆಗ ಶಾಂತಿಯ ಹೇಳ್ತಾ ಇರ್ತಾರೆ, ಅಂದರೆ ಅವ್ರ ಮನೆಯವರೆಲ್ಲರೂ, ಮೀನನ ಮನೆಯವರೆಲ್ಲರೂ ಕಳ್ಳರು ಅಂತ ಹೇಳ್ತೀಯೇನೆ ನೀನು ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಫೋನ್ನ ಕಸ್ಕೊತಾರೆ. ಶಾಂತಿಯವರಿಂದ ಸೂರ್ಯ ಅವರು ಫೋನ್ನ ಕಸ್ಕೊಂಡು ಮಾತಾಡ್ತಾ ಇರ್ತಾರೆ. ಆಂಟಿ ಮೈ ಮೇಲೆ ಜ್ಞಾನ ಇದೆಯಾ ಇಲ್ವಾ ನಿಮಗೆ, ಏನಂತ ಮಾತಾಡ್ತಾ ಇದ್ದೀರಾ ನೀವು ಅಂತ ಮಾತಾಡ್ತಾ ಇರ್ತಾರೆ. ಆಗ ಶಾಂತಿಯವರು ಫೋನ್ ಕೊಡು ಅಂತ ಕಸ್ಕೊಳಕ್ಕೆ ಹೋಗ್ತಾರೆ.
ಹೇಳ್ತಾರೆ. ಆಗ ರಂಗನಾಥ್ ಅವರು ಸುಮ್ಮನೆ ನಿಂತ್ಕೊಳ್ಳೆ ಪಿಶಾಚಿ ಅಂತ ಹೇಳ್ಬಿಟ್ಟು ಅವ್ರನ್ನ ಬೈತಾರೆ. ಸೂರ್ಯ ಅವ್ರು ಹೇಳ್ತಾರೆ ಇದೆಲ್ಲ ಹೀಗೆ ಆಗಲ್ಲ, ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ರೇನೆ ಇದೆಲ್ಲ ಸರಿ ಹೋಗೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ಶಾಂತಿಯವರು ಅಯ್ಯೋ 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 ಇವ್ರ ಮನೆಯವರಿಂದ ಎಲ್ಲೂ ತಲೆ ಎತ್ಕೊಂಡು ಓಡಾಡೋಕ್ಕೆ ಆಗ್ತಾ ಇಲ್ಲ. 2 ಸೊಸೆ ಅಂದರು ದೊಡ್ಡ ಮನೆಯವರು ಅಂತ ಸಂತೋಷ ಪಟ್ಲ, ಅಥವಾ ಇವ್ರ ಮನೆಯವರು ಕಳ್ಳರು ಅಂತ ಹೇಳ್ಬಿಟ್ಟು ಬೇಜಾರಾಗ್ಲ, ಅಯ್ಯಪ್ಪ ದೇವ್ರೇ ಅಂತ ಹೇಳ್ಬಿಟ್ಟು ಶಾಂತಿಯವರು ಬೇಜಾರಾಗ್ತಾ ಇರ್ತಾರೆ. ಅಷ್ಟರಲ್ಲಿ ಶ್ರುತಿಯವ್ರು ಹೇಳ್ತಾರೆ, ಅಲ್ಲ ಅತ್ತೆ ನಿಮಗೆ ಮಾನವೀಯತೆ ಅನ್ನೋದೇ ಇಲ್ವಾ ನಿಮಗೆ, ಯಾಕೆ ಮನೆ ಸೊಸೆನ ಇಷ್ಟು ಕೀಳಾಗಿ ನೋಡ್ತೀರಾ ನೀವು ಅಂತ ಹೇಳ್ಬಿಟ್ಟು ಶ್ರುತಿಯವ್ರು ಹೇಳ್ತಾರೆ. ಆಗ ಶಾಂತಿಯವರು ನಾನಲ್ಲಮ್ಮ ಈ ಮಾತು ಹೇಳ್ತಾ ಇರೋದು, ಕಸ್ತೂರಿ ಹೇಳ್ತಾ ಇರೋದು ಅಂತ ಹೇಳ್ತಾರೆ. ಆಗ ಶ್ರುತಿಯವರು ಪ್ರಪಂಚದಲ್ಲಿ ನಿಮ್ಮಂಥ ಹೆಣ್ಣನ್ನು ನಾನು ನೋಡೇ ಇಲ್ಲ ಅಂತ ಹೇಳ್ಬಿಟ್ಟು ಶ್ರುತಿಯವರು ಕೂಡ ಬೈತಾ ಇರ್ತಾರೆ. ಆಗ ರಂಗನಾಥ್ ಅವ್ರು ಹೇಳ್ತಾರೆ, ಎಷ್ಟು ಅಂತ ಹೋಗಿಸ್ಕೊಂತೀಯೇ, ಎಲ್ಲರ ಹತ್ರನೂ ನಾಚಿಕೆನೇ ಆಗಲ್ವಾ ನಿನ್ನ ಜನ್ಮಕ್ಕೆ ಅಂತ ಹೇಳ್ಬಿಟ್ಟು ಬೈತಾರೆ. ಇವ್ರದ್ದು ಕಳ್ಳರ ಸಂತೆ ಅಲ್ವಾ ಅಂತ ಹೇಳ್ಬಿಟ್ಟು ಶಾಂತಿಯವರು ಮತ್ತೆ ಹೇಳಿದಾಗ ಸೂರ್ಯ ಅವರು ಹೇಳ್ತಾರೆ, ನೀವು ಕದ್ದಿದ್ದು ಮಾತ್ರ ಕಳ್ತನ ಅಲ್ಲ ಅಲ್ವಾ, ಮೀನ ಒಡವೆನ ಅದು ಹೇಗೆ ಕದ್ರಿ ನೀನು ಮನೋಜ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಕೇಳ್ತಾರೆ. ಅವಾಗ ಶಾಂತಿಯವರು ಹೇಳ್ತಾರೆ, ಅಲ್ಲ ಕಣೋ ಹೆತ್ತ ತಾಯಿನೇ ಕಳ್ಳಿ ಅಂತ ಹೇಳ್ತೀಯಲ್ಲೋ, ನೀನಂತ ಮಗನೋ ನೀನು ಅಂತ ಹೇಳ್ತಾ ಇರ್ತಾರೆ. ಆಗ ಎಲ್ಲೇ ಕಳ್ತನ ಆಗಲಿ ಶಾಂತಿ ಮತ್ತು ಮನೋಜನೇ ಕಳ್ಳರು ಅಂತ ಹೇಳೋ ಥರ ನಾನು ಮಾಡ್ತೀನಿ ಇನ್ಮೇಲೆ ನಾನು ಸುಮ್ಮನೆ ಇರೋದಿಲ್ಲ, ಸುಮ್ಮನಿದ್ದು ನನಗೂ ಸಾಕಾಗಿದೆ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಹೇಳ್ತಾರೆ. ಆಗ ರಂಗನಾಥ್ ಅವರು ಹೇಳ್ತಾರೆ, ಮೀನಾ ಮತ್ತು ಸೂರ್ಯ ಅವ್ರಿಗೆ ಮನೆಯಿಂದ ಹೊರಗೆ ಹಾಕೋಕ್ಕೆ ಎಷ್ಟಾದರೂ ನೀನು ಟ್ರೈ ಮಾಡು, ಆದರೆ ನಾನು ಮಾತ್ರ ಹೊರಗೆ ಹೋಗೋದಕ್ಕೆ ಬಿಡೋದಿಲ್ಲ ಕಣೆ, ನೀನು ಏನಾದರೂ ಮಾಡ್ಕೊ ಅಂತ ರಂಗನಾಥ್ ಅವ್ರು ಕೂಡ ಹೇಳ್ತಾರೆ. ಅಕಸ್ಮಾತ್ ಈ ಮನೆ ಬಿಟ್ಟು ಒಂದು ವೇಳೆ ಹೋಗ್ತಾರೆ ಅನ್ನೋಂಗಾದರೆ ನಾನು ಸತ್ತ ಮೇಲೇ ಹೋಗಬೇಕು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಲ್ಲ ರೀ, ನಾನು ಈ ಮಾತೆಲ್ಲ ನಾನು ಹೇಳ್ತಿಲ್ಲ ಕಣ್ರಿ, ಕಸ್ತೂರಿ ಹೇಳ್ತಾ ಇರೋದು ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾರೆ. ಆಗ ರಂಗನಾಥ್ ಅವ್ರು ಹೇಳ್ತಾರೆ, ಯಥಾ ಸ್ನೇಹ ತಥಾ ಸ್ನೇಹಿತೆ, ಹೆಂಗಸಿನ ಮೇಲೆ ಅಲ್ಪ ಸ್ವಲ್ಪ ಗೌರವ ಇತ್ತು, ಅದನ್ನು ಕೂಡ ಕಳೀತಿದೆಯಲ್ಲೇ ನೀನು ಅಂತ ಶಾಂತಿಯವ್ರಿಗೆ ರಂಗನಾಥ್ ಅವರು ಬೈತಾರೆ. ಆಗ ಸೂರ್ಯ ಅವರು ಕಸ್ತೂರಿ ಆಂಟಿ ಮನೆಗೆ ಹೋಗ್ಬಿಟ್ಟು ವಾಪಸ್ ಬರ್ತಾರೆ. ಬಂದ ತಕ್ಷಣ ಎಲ್ಲರೂ ಕೇಳ್ತಾರೆ, ಯಾಕೆ ಏನಾಯಿತು ಅಂತ ಕೇಳಿದಾಗ ಯಾರು ದುಡ್ಡು ಕದ್ದಿದ್ದು ಅಂತ ಕೇಳಿದ್ರೆ ಆಗ ಸೂರ್ಯ ಅವರು ಹೇಳ್ತಾರೆ, ಮೀನಾನೇ ದುಡ್ಡು ಕದ್ದಿದ್ದು ಅಂತ ಹೇಳ್ತಾರೆ. ಓಕೆ ಫ್ರೆಂಡ್ಸ್, ನಿಮ್ಗೇನಾದರೂ ಈ ಎಪಿಸೋಡ್ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.